ಹಾಯ್ ಫ್ರೆಂಡ್ಸ್, ನಾವು ಇಂದಿನ ವಿಡಿಯೋದಲ್ಲಿ ಕಾವೇರಿ ಆನ್ಲೈನ್ ಸರ್ವಿಸ್ನಲ್ಲಿ ಯಾವ ಥರ ರಿಜಿಸ್ಟರ್ ಆಗೋದು ಅಂತ ನೋಡಿದ್ವಿ. ಇವಾಗ ನಾವು ಕಾವೇರಿ ಆನ್ಲೈನ್ ಸರ್ವಿಸ್ನಲ್ಲಿ ಯಾವ ಥರ ಇ-ಸಿಗೆ ಅಪ್ಲಿಕೇಶನ್ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ಮೊದಲು ಕಾವೇರಿ ಆನ್ಲೈನ್ ಸರ್ವಿಸ್ ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ವೆಬ್ಸೈಟ್ ಓಪನ್ ಮಾಡ್ಕೊಂಡಿಂದ ಇಲ್ಲಿ ರಿಜಿಸ್ಟರ್ ಲಾಗಿನ್ ಅಂತ ಇದೆ, ಲಾಗಿನ್ ಕೊಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಕ್ಲಿಕ್ ಮಾಡ್ಕೊಂಡಿಂದ ಇಲ್ಲಿ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಹಾಕೊಳ್ಳಿ. ಪಾಸ್ವರ್ಡ್ ಹಾಕಿಂದ ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿ. ಕ್ಯಾಪ್ಚಾ ಎಂಟ್ರಿ ಮಾಡಿಕೊಂಡು ಲಾಗಿನ್ ಕೊಡಿ. ನೀವು ಲಾಗಿನ್ ಕೊಟ್ಟ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಆ OTPನ ಎಂಟರ್ ಮಾಡಿ ಲಾಗಿನ್ ಕೊಡಿ. ಮತ್ತೆ ಲಾಗಿನ್ ಕೊಟ್ಟ ನಂತರ ನಿಮಗೆ ವೆಬ್ಸೈಟಿಗೆ ಲಾಗಿನ್ ಆಗ್ತೀರಾ. ಇಲ್ಲಿ ನೋಡ್ಬೋದು ನೀವು ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್ ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇ-ಸಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಂಟಿನ್ಯೂ ಕೊಡಿ, ಪ್ರೊಸೀಡ್ ಕೊಡಿ. ನೋಡ್ಬೋದು ನೀವು ಇಲ್ಲಿ ನಾ ಇವತ್ತು ಅಗ್ರಿಕಲ್ಚರ್ ಲ್ಯಾಂಡ್ ಬಗ್ಗೆ ಇ-ಸಿ ಹಾಕ್ತಾ ಇದ್ದೀನಿ, ಅಂದರೆ ಪಾಣಿ ಮೇಲೆ ಇ-ಸಿ ಹಾಕ್ತಾ ಇದ್ದೀನಿ. ನೀವು ಪಾಣಿ ಮೇಲೆ ಇ-ಸಿ ಹಾಕಂಗಿದ್ರೆ ಪಾಣಿಯಲ್ಲಿ ಯಾವ ಥರ ಡೀಟೇಲ್ಸ್ ಇರ್ತವೆ ಅದೇ ಥರ ಹಾಕ್ತಾ ಹೋಗ್ಬೇಕು. ಮತ್ತು ಡಿಸ್ಟಿಕ್, ತಾಲೂಕು, ವಿಲೇಜ್ ಯಾವ ಥರ ಇದೆ ಅದೇ ಥರ ಹಾಕ್ತಾ ಹೋಗ್ಬೇಕು. ನಾವು ಮೊದಲು ಇಲ್ಲಿ ಡಿಸ್ಟಿಕ್ ಆಯ್ಕೆ ಮಾಡ್ಕೊಳ್ಳೋಣ. ನಿಮ್ಮ ಪಾಣಿಯಲ್ಲಿ ಯಾವುದು ಡಿಸ್ಟಿಕ್ ಇರುತ್ತೆ ಅದೇ ಡಿಸ್ಟಿಕ್ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಡಿಸ್ಟಿಕ್ ಪಾಣಿಯಲ್ಲಿ ಯಾವುದೈತೆ ಅದನ್ನ ಡಿಸ್ಟಿಕ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ತಾಲೂಕು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ವಿಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಎಂಟರ್ ಸರ್ವೆ ನಂಬರ್ ಆ್ಯಂಡ್ ಇಸ ನಂಬರ್ ಅಂತಿದೆಯಲ್ಲ, ಇಲ್ಲಿ ಸರ್ವೆ ನಂಬರ್ ಮತ್ತು ನಿಮ್ಮ ಇಸ ನಂಬರ್ ಹಾಕ್ಕೊಳ್ಳಿ. ಪಾಣಿಯಲ್ಲಿ ಯಾವ ಥರ ಇದೆ ಅದೇ ಥರ ಹಾಕ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟು ನೀವು ಇಲ್ಲಿ ನಿಮ್ಮ ಎಷ್ಟು ಎಕರೆ ಐತಿ, ಪಾಣಿಯಲ್ಲಿ ಎಷ್ಟು ಎಕರೆ ಐತೆ ಅಂತ ಅಷ್ಟು ಎಕರೆ ಹಾಕಬೇಕಾಗುತ್ತೆ. ಒಂದು ಬರೀ 4 ಎಕರೆ ಇದೆ, ಅದಕ್ಕೆ 4 ಎಕರೆ ಹಾಕ್ತಾ ಇದ್ದೀನಿ. ಗುಂಟೆ ಇದ್ರೆ ಇಲ್ಲಿ ಬಗಲಲ್ಲಿ ಗುಂಟೆ ಅಂತ ಇದೆಯಲ್ಲ, ಇಲ್ಲಿ ಎಷ್ಟು ಗುಂಟೆ ಐತೆ ಅಂತ ಹಾಕ್ಬೋದು. ನಾ ಇಲ್ಲಿ 1 ಮಂತ್ ಅಷ್ಟೇ 1 ಮಂತ್ದಷ್ಟೇ ಇ-ಸಿ ಹಾಕ್ತಾ ಇದ್ದೀನಿ. ಫ್ರಮ್ ಟು ಟಿಲ್ ಡೇಟ್ ಮಟ್ಟ ಹಾಕ್ಬೇಕು. ನೀವು ಎಲ್ಲಿದ್ದೆ ಎಲ್ಲಿ ಮಟ್ಟ ಹಾಕ್ತಾ ಇರೋದು ಅಂತ ಇಲ್ಲಿ ಡೀಟೇಲ್ಸ್ ಕೊಡಬೇಕಾಗುತ್ತೆ. ನಾ ಬರೀ 1 ಮಂತ್ ಇಲ್ಲಿಂದ 1 ಮಂತ್ ಅಷ್ಟೇ ಹಾಕ್ತಾ ಇದ್ದೀನಿ. ಅದಾದಮೇಲೆ ಕೆಳಗೆ ಇಲ್ಲಿ ಕ್ಯಾಪ್ಚಾ ಕೊಡಿ. ಕ್ಯಾಪ್ಚಾ ಕೊಟ್ಟು ಒಂದ್ಸತಿ ಎಲ್ಲ ಡೀಟೇಲ್ಸ್ ಸರಿಯಾಗಿದೆ ಅಂತ ನೋಡ್ಕೋಬೇಕಾಗುತ್ತೆ. ಮೇಲ್ಗಡೆ ಎಲ್ಲ ನಿಮ್ಮ ಡೀಟೇಲ್ಸ್ ಎಲ್ಲ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ. ನಾ ಅಗ್ರಿಕಲ್ಚರ್ ಆಗ್ತಾ ಇರೋದ್ರಿಂದ ಇಲ್ಲಿ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸರ್ವೆ ನಂಬರ್, ಇಸ ನಂಬರ್ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದು ಸರ್ಚ್ ಅಂತ ಆಪ್ಷನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸರ್ಚ್ ಆಪ್ಷನ್ ಕೊಟ್ಟ ಮೇಲೆ ಇಲ್ಲಿ ನೋಡ್ಬೋದು ನೀವು ಈ ಥರ ಬರುತ್ತೆ. ಅದಾದಮೇಲೆ ಇಲ್ಲಿ ಕೆಳಗಡೆ 3 ಬಾಕ್ಸ್ ತೋರಿಸ್ತಾ ಇದೆ. ನೀವು 2 ಬಾಕ್ಸ್ ಕೆಳಗಡೆ ಇರೋಂಥ 2 ಬಾಕ್ಸ್ ಕ್ಲಿಕ್ ಮಾಡ್ಕೊಂಡು ಪ್ರೊಸೀಡ್ ಕೊಡಿ. ಪ್ರೊಸೀಡ್ ಕೊಟ್ಟ ಮೇಲೆ ನೀವು ಇಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಒರಿಜಿನಲ್ ಇ-ಸಿಗೋಸ್ಕರ ಪೇಮೆಂಟ್ ಮಾಡಬೇಕಾಗುತ್ತೆ. ಮೇಕ್ ಪೇಮೆಂಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಕೊಡಿ. ನಿಮಗೆ ಪೇಮೆಂಟ್ ಆಪ್ಷನ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ SBI ಇ-ಪೇ ಅಂತ ಇದೆಯಲ್ಲ, ಅದನ್ನ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಯಾಪ್ಚಾ ಎಂಟರ್ ಮಾಡ್ಕೊಳ್ಳಿ. ಕ್ಯಾಪ್ಚಾ ಎಂಟ್ರಿ ಮಾಡ್ಕೊಂಡು ಕೆಳಗಡೆ 2 ಬಾಕ್ಸ್ ಟಿಕ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ UPI ಆಪ್ಷನ್ ಓದ್ಕೊಳ್ಳಿ. UPI QR ಕೋಡ್ ಅಂತ ಹಾಕಿ ಮಾಡ್ಕೊಳ್ಳಿ. ನೀವು ಇಲ್ಲಿ ನಿಮ್ಮ ಫೋನ್ಪೇ ಅಥವಾ ಗೂಗಲ್ ಪೇ ನಿಮ್ದು ಯಾವ್ದು ಆಪ್ಷನ್ ಇದೆ ಅದರಲ್ಲಿಂದ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಕೊಳ್ಳಿ. ನೀವು ಈ ಥರ ಪೇಮೆಂಟ್ ಮಾಡ್ಕೊಂಡ್ರೆ ನಿಮಗೆ ಒರಿಜಿನಲ್ ಇ-ಸಿಗೆ ಅಪ್ಲೈ ಮಾಡ್ಬೋದು. ನೀವು ಪೇ ಮಾಡಿದ ತಕ್ಷಣ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಅದು ಪೇಮೆಂಟ್ ಸಕ್ಸಸ್ ಆಗಿಂದ ತಾನೇ ರೀಡೈರೆಕ್ಟ್ ಆಗುತ್ತೆ ಒಳ್ಳೆ ಅಪ್ಲಿಕೇಶನ್ಗೆ. ಪೇಮೆಂಟ್ ಸಕ್ಸಸ್ ಆಗಿಂದ ನಮ್ದೀಗ ಪೇಮೆಂಟ್ ಆಗಿದೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಪೇಮೆಂಟ್ ಆಪ್ಷನ್ ಸಕ್ಸಸ್ ಆಯಿತು. ಇಲ್ಲಿ ರಿಟರ್ನ್ ಟು ಅಪ್ಲಿಕೇಶನ್ ಕೊಡಿ ಪೇಮೆಂಟ್ ಸಕ್ಸಸ್ ಆಗಿಂದ. ಅದಾದಮೇಲೆ ಇ-ಸಿ ಅಪ್ಲಿಕೇಶನ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಇ-ಸೈನ್ ಅಂತಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಈಗ ಇ-ಸೈನ್ ಮಾಡಬೇಕಾಗುತ್ತೆ. ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಮಾಡ್ಕೊಂಡು
ನೀವು ಸೆಂಡ್ ಫಾರ್ ಈ ಸೈನ್ ಐತೆ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಹಾಕ್ಬೇಕತ್ತೆ, ಅಂದರೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಗೆಟ್ OTP ಕೊಡಬೇಕಾಗತ್ತೆ. ಗೆಟ್ OTP ಕೊಟ್ಟ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಇಟ್ಟು OTP ಹೋಗುತ್ತೆ. ಆ OTP ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಕೊಟ್ಟ ನಂತರ ಸ್ವಲ್ಪ ವೇಟ್ ಮಾಡಿ. ನೀವು ಕಾವೇರಿ ಆನ್ಲೈನ್ ಸರ್ವಿಸ್ನಲ್ಲಿ ECV 20 ವರ್ಷದ ತನಕ ಆಗ್ಬೋದು. ಸ್ವಲ್ಪ ವೇಟ್ ಮಾಡಿ, ಅದು ವೆಬ್ಸೈಟ್ ತಗೊಂತೆ. ನೋಡ್ಬೋದು ಇಲ್ಲಿ ಕೆಳಗೆ ಸಬ್ಮಿಟ್ ಅಂತ ಆಪ್ಷನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ದು EBC ಅಪ್ಲಿಕೇಶನ್ ಸಂಪೂರ್ಣ ಆಯಿತು. ಇಲ್ಲಿ ವ್ಯೂ ಫಾರ್ಮ್ 22 ಅಂತ ಇದೆಯಲ್ಲ, ಇದಾದ ಮೇಲೆ ನೀವು EC ಅಪ್ಲಿಕೇಶನ್ ಹಾಕಿದ 3 ದಿನಗಳ ಒಳಗಡೆ ನಿಮಗೆ ಒರಿಜಿನಲ್ EC ಅಪ್ರೂವಲ್ ಆಗಿ ಬರುತ್ತೆ. ಈ ಥರ ನೀವು ಕಾವೇರಿ ಆನ್ಲೈನ್ ಸರ್ವಿಸ್ನಲ್ಲಿ ECಗೆ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಈ 3 ದಿನ ಆದಮೇಲೆ EC ಬಂದಮೇಲೆ ಇಲ್ಲಿ EC ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೋಬೋದಾಗಿರುತ್ತೆ. ಈ ರೀತಿಯಾಗಿ ECಗೆ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ.